ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ ವೀಕ್ಷಕರೇ, ಪ್ರೀತಿ ಮತ್ತು ಸ್ನೇಹದ ನಡುವೆ ಸಿಲುಕಿರುವ ಮಿಥುನ ರಾಶಿಯವರಿಗೆ ಈ ತಿಂಗಳು ಸಿಗಲಿರುವ ಅಂತಿಮ ಉತ್ತರವೇನು? ಮತ್ತೆ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧನ ಸ್ಥಾನ ಬದಲಾವಣೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನ ಲಾಭವಾಗಿ ಬದಲಿಸುತ್ತಾ ಅಥವಾ ನಷ್ಟಕ್ಕೆ ಬಂದು ಕೊಡುತ್ತಾ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ನಿಮಗೆ ಫೆಬ್ರವರಿ ತಿಂಗಳಿನಲ್ಲಿ ಸೂರ್ಯನು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ರಾಶ್ಯಾಧಿಪತಿ ಬುಧನು 8ನೇ ಮತ್ತು 9ನೇ ಮನೆಯ ನಡುವೆ ಬದಲಾವಣೆಯನ್ನ ಹೊಂದುವುದರಿಂದ ಮಿಶ್ರ ಫಲಗಳು ನಿಮಗೆ ದೊರೆಯಲಿವೆ. ದಶಮ ಸ್ಥಾನದಲ್ಲಿ ರಾಹುವಿನ ಉಪಸ್ಥಿತಿಯು ವೃತ್ತಿ ಕ್ಷೇತ್ರದಲ್ಲಿ ಅಗಾಧವಾದ ಶಕ್ತಿಯನ್ನು ನೀಡಲಿದೆ. ಇನ್ನು ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಇದು ಸುವರ್ಣ ಅವಕಾಶಗಳ ಕಾಲ. 10ನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಕಾರ್ಯಕ್ಷೇತ್ರದಲ್ಲಿ ಕಿಂಗ್ ಮಾಡಲಿದ್ದಾನೆ. ರಾಜಕೀಯ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಅಭೂತಪೂರ್ವ ಯಶಸ್ಸು ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಜೊತೆಗೆ ನಿಮಗೆ ಶನಿಯ 7ನೇ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಚಿನ ಬಗ್ಗೆ ಎಚ್ಚರವಿರಲಿ. ಇನ್ನು ಆರ್ಥಿಕವಾಗಿ ಫೆಬ್ರವರಿ ಮೊದಲ ವಾರ ಸ್ವಲ್ಪ ಸಾಧಾರಣವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಧನಲಾಭ ಹೆಚ್ಚಾಗಲಿದೆ. ಜೊತೆಗೆ ಸೂರ್ಯನ ಭಾಗ್ಯಸ್ಥಾನದಲ್ಲಿ ಸಂಚಾರವು ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಒಂದು ಹೂಡಿಕೆಗಳಿಂದ ಲಾಭ ತಂದು ಕೊಡಲಿದೆ. ಇನ್ನು ಆದರೆ ಕೇತು 4ನೇ ಮನೆಯಲ್ಲಿರುವುದರಿಂದ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಉಸಿರಾಟದ ತೊಂದರೆಗೆ ಒಳಗಾಗುತ್ತೀರಿ ಅಥವಾ ನರಗಳ ದೌರ್ಬಲ್ಯಗಳು ಹೆಚ್ಚಾಗುತ್ತವೆ. ಇದರ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲು ಇದು ಸೂಕ್ತ ಸಮಯವಲ್ಲ, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಇನ್ನು ಈ ತಿಂಗಳು ಮಾಡಬೇಕಾದ ಪರಿಹಾರಗಳು ಏನೆಂದರೆ, ಪ್ರತಿ ಬುಧವಾರ ಗಣಪತಿಗೆ 21 ಗರಿಕೆಗಳನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಹಣಕಾಸನ್ನ ವೃದ್ಧಿಸುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಕಾಲ ನಿಮ್ಮ ಪರವಾಗಿದೆ. ಹಾಗಾಗಿ ಯಾವುದೇ ಆತಂಕವಿಲ್ಲದೆ ಮುನ್ನುಗ್ಗಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಮುಂದಿನ ರಾಶಿಯ ಬಗ್ಗೆ ತಿಳಿಯಲು ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಬಗ್ಗೆ ಪರಿಶೀಲನೆಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.